ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಇಂದಿನ ವಿಡಿಯೋಗಳಲ್ಲಿ ಈ ಶನಿ ರವಿ ಯುತಿಯಿಂದ ಅಂದ್ರೆ ಒಂದೇ ರಾಶಿಯಲ್ಲಿ ಪ್ರವೇಶ ಮಾಡಿ ಒಂದೇ ರಾಶಿಯಲ್ಲಿ ಕೆಲವು ದಿನಗಳ ಕಾಲ ಇರುವುದರಿಂದ ದ್ವಾದಶ ರಾಶಿಗಳಿಗೆ ಯಾವ ಪ್ರಭಾವ, ಯಾವ ಫಲಗಳು ಉಂಟಾಗುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು, ಯಾವ ಪರಿಹಾರಗಳು ಮಾಡಿಕೊಂಡ್ರೆ ಅವರಿಗೆ ಉತ್ತಮವಾದ ದಿನಗಳು, ಉತ್ತಮವಾದಂತಹ ಕೀರ್ತಿ, ಯಶಸ್ಸು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಷಷ್ಠಗ್ರಹ ಕೂಟ ಅನ್ನೋದು ನಿರ್ಮಾಣವಾಗ್ತಾ ಇದೆ ಮೀನ ರಾಶಿಯಲ್ಲಿ. ಪೂರ್ವಭಾದ್ರ 4ನೇ ಪಾದದಲ್ಲಿ 6 ಪ್ರಧಾನ ಗ್ರಹಗಳು ಉಪಸ್ಥಿತಿಯಾಗ್ತಾ ಇದೆ. ಅದರಲ್ಲಿ ಶನಿ ರಾಹು ಯುತಿ ಯಾವ ರೀತಿ ಫಲಗಳನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೇವೆ. ಈಗ ಶನಿ ಮತ್ತು ರವಿ ಇವರಿಬ್ಬರು ತಂದೆ ಮಗ ಆಗಿದ್ದರು. ಇವರು ಕೊಡುವಂತಹ ಪ್ರಭಾವವು, ಯಾಕಂದ್ರೆ ಪ್ರಭಾವಯುತ, ಬಹಳ ಪ್ರಭಾವ ಇರುವಂತಹ, ಬಹಳ ದೊಡ್ಡ ಮಟ್ಟದ ಗ್ರಹಗಳಾಗಿರುವಂತಹ ಈ ಶನಿ ರವಿ, ಮುಖ್ಯವಾಗಿ ಶನಿ ಕರ್ಮಕಾರಕನಾಗಿರ್ತಾನೆ. ನಾವು ಮಾಡುವಂತಹ ನ್ಯಾಯ ಧರ್ಮ ಮತ್ತು ನೈತಿಕ ವಿಷಯಗಳು ಮತ್ತು ಒಳ್ಳೆಯ ವಿಷಯಗಳಿಗೆ, ಒಳ್ಳೆಯ ಕರ್ಮಗಳಿಗೆ, ನಮ್ಮ ಹಾರ್ಡ್ ವರ್ಕ್ಗೆ, ನಮ್ಮ ಕಠಿಣವಾದಂತಹ ಶ್ರಮಕ್ಕೆ ಮತ್ತು ನಮ್ಮ ತಾಳ್ಮೆಗೆ ಈ ಕರ್ಮಪ್ರದಾತ ಆಗಿರುವಂತಹ ಶನಿ ಪರಮಾತ್ಮ ಆಗಿದ್ದರೆ, ರವಿ ಬಂದು ಮತ್ತು ಅಧಿಕಾರಕ್ಕೆ, ನಮಗಿರುವಂತಹ ಅಧಿಕಾರಕ್ಕೆ, ಉದ್ಯೋಗಕ್ಕೆ, ಗೌರವಕ್ಕೆ, ಕೌಟುಂಬಿಕ ವ್ಯವಸ್ಥೆಗೆ ಅಧಿಪತಿನಾಗಿರುವ ಕಾರಣದಿಂದ, ಇವರಿಬ್ಬರು ಒಂದೇ ಸ್ಥಾನದಲ್ಲಿರುವ ಕಾರಣದಿಂದ ಕೆಲವು ರಾಶಿಯವರಿಗೆ ಉತ್ತಮ ಫಲಿಗಳು, ಕೆಲವು ರಾಶಿಯವರಿಗೆ ಮುಂಜಾಗ್ರತೆ ಕ್ರಮಗಳು ತಗುವಂತಹ ಅವಶ್ಯಕತೆ ಇರುವ ಕಾರಣದಿಂದ ಈ ಶನಿ ಮತ್ತು ರವಿ ಸೂರ್ಯದ ಪ್ರಭಾವದಿಂದ ವೃಶ್ಚಿಕ ರಾಶಿಯವರಿಗೆ ಯಾವ ಅನುಕೂಲವಾಗ್ತಾ ಇದೆ, ಯಾವ ವಿಷಯಗಳಲ್ಲಿ ಪರಿಹಾರಗಳು ಮಾಡ್ಕೋಬೇಕು, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು ಅನ್ನುವಂತಹ ವಿಷಯಗಳನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಈ ಮಾರ್ಚ್ 29ರಂದು ಷಷ್ಠಗ್ರಹ ಕೂಟ ಮುಖಾಂತರ ಶನಿ ರಾಹು ಫಲಗಳು ಯಾವ ತರ ಇರುತ್ತೆ, ಶನಿ ರವಿ ಯುತಿ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಶನಿ ರವಿ ಇವರಿಬ್ಬರು ಹೆಸರಿಗೆ ತಂದೆ ಮಗ ಆಗಿದ್ದರೂ ಇವರು ಕೊಡುವಂತಹ ಫಲಗಳಾಗಿರಲಿ, ಪ್ರಭಾವಗಳಾಗಿರಲಿ ತುಂಬಾ ಉನ್ನತ ಮಟ್ಟದಲ್ಲಿರುತ್ತೆ. ಆ ಕಾರಣದಿಂದ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಅಂಶಗಳು ಇರುತ್ತೆ, ಯಾವ ವಿಷಯಗಳಲ್ಲಿ ಇವರಿಗೆ ಅನುಕೂಲವಾಗಿದೆ ಅನ್ನೋದ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಮುಖ್ಯವಾಗಿ ಉದ್ಯೋಗಸ್ಥರಿಗೆ ಉದ್ಯೋಗಗಳಲ್ಲಿ ಇರುವಂತಹ ಕೆರಿಯರ್ ಅಲ್ಲಿ ಯಾವ ರೀತಿ ಅನುಕೂಲ ಅಂಶಗಳು ಇರುತ್ತೆ ಅನ್ನುವಂತಹ ವಿಶೇಷವಾಗಿ ಇವರಿಗೆ ಉನ್ನತ ಮಟ್ಟದ ಉದ್ಯೋಗ ಅವಕಾಶಗಳು, ಜವಾಬ್ದಾರಿಗಳು ಇವರಿಗೆ ಬರುತ್ತೆ. ಒಳ್ಳೆಯದೇ ಅಲ್ವಾ, ಶುಭ ವಿಷಯನೇ ಅಲ್ವಾ. ಉನ್ನತ ಮಟ್ಟದ ಜವಾಬ್ದಾರಿಗಳಂದ್ರೆ ಇವರ ಹುದ್ದೆ ಉನ್ನತ ಮಟ್ಟದಲ್ಲಿರುತ್ತೆ. ಅಧಿಕಾರಿಯುತ, ಒಬ್ಬರಿಗೆ ಕಮಾಂಡ್ ಮಾಡುವಂತಹ ಒಂದು ರೇಂಜ್ ಅಲ್ಲಿ ಇವರಿಗೆ ಅಧಿಕಾರ ಮತ್ತು ಹುದ್ದೆ ಜವಾಬ್ದಾರಿಗಳು ಬಂದ್ರು, ಈ ವೃಶ್ಚಿಕ ರಾಶಿಯವರು ಏನ್ ಮಾಡ್ತಾರೆ ಅಂದ್ರೆ ಬಂದಿರುವಂತಹ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ತಾರೆ. ಯಾವ ತರ ಅಂದ್ರೆ ಬಂದಿರುವಂತಹ ಹೊಸ ಜವಾಬ್ದಾರಿಗಳ ಬಗ್ಗೆ ಇವರು ಸ್ವಲ್ಪ ಭಯಕ್ಕೆ ಈಡಾಗ್ತಾರೆ. ಅಯ್ಯೋ, ಹೊಸ ಜವಾಬ್ದಾರಿಗಳು, ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ಆತ್ಮವಿಶ್ವಾಸದ ಕೊರತೆಯಿಂದ, ಆತ್ಮಸ್ಥೈರ್ಯದ ಕೊರತೆಯಿಂದ ಬರುವಂತಹ ಹೊಸ ಜವಾಬ್ದಾರಿಗಳನ್ನ ಕೈ ಹಿಡಿಯೋದ್ರಲ್ಲಿ, ಈಗ ನನಗೆ ಬೇಡ ಅಂತ, ನಾನು ಇವಾಗ ಏನ್ ಮಾಡ್ತಾ ಇದೀನೋ ಇದರಲ್ಲೇ ಪರ್ಫೆಕ್ಟ್ ಆಗಿ ಮಾಡ್ಕೊಂತೀನಿ, ನನಗೆ ಹೊಸ ಜವಾಬ್ದಾರಿಗಳು ಬೇಡ ಅಂತ ಹೇಳ್ಬಿಟ್ಟು ಬರುವಂತಹ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ವೃಶ್ಚಿಕ ರಾಶಿಯವರಿಗೆ ಈ ರೀತಿ ಸ್ವಲ್ಪ ಆತ್ಮಸ್ಥೈರ್ಯವು ಕಮ್ಮಿ ಇರುತ್ತೆ. ಧೈರ್ಯ ಮಾಡೋಕ್ ಆಗಲ್ಲ. ಅಯ್ಯೋ, ಹೊಸ ಜವಾಬ್ದಾರಿ, ಯಾರ್ಗ ಆನ್ಸರ್ ಮಾಡ್ಬೇಕು, ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಏನಾಗುತ್ತೋ, ನನ್ನನ್ನು ಸಸ್ಪೆಂಡ್ ಮಾಡ್ತಾರೋ ಇಲ್ಲ ಉದ್ಯೋಗದಿಂದ ಫೈರ್ ಮಾಡ್ತಾರೋ, ಈ ರೀತಿ ಸ್ವಲ್ಪ ಭಯಗಳು ಕಾಡ್ತಾ ಇರೋ ಕಾರಣದಿಂದ ಇವರು ಹಿಂಜರಿಕೆ ಆಗ್ತಾರೆ, ಸ್ಟೆಪ್ ಬ್ಯಾಕ್ ಮಾಡ್ತಾರೆ. ಮತ್ತೆ ಇಲ್ಲ, ನೀವು ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ, ನೀವು ಖಂಡಿತವಾಗಿ ಈ ಜವಾಬ್ದಾರಿಗಳನ್ನ ಮಾಡಲೇಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಇವರು ಉದ್ಯೋಗವನ್ನೇ ಬಿಡುವಂತಹ ಪರಿಸ್ಥಿತಿ ಬರಬಹುದು. ನೋಡಿ, ಆತ್ಮಸ್ಥೈರ್ಯ ಇಲ್ಲದಿದ್ದರೆ, ಧೈರ್ಯ ಇಲ್ಲದಿದ್ರೆ ಎಂತಹ ಅನಾಹುತಗಳಾಗುವುದಕ್ಕೆ ಕಾರಣ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ಇಲ್ಲಪ್ಪ ನೀನ್ ಮಾಡಿದ್ರೆ ಮಾಡು, ಇಲ್ಲ ಅಂದ್ರೆ ಬೇಡ, ನಿನ್ನ ಅವಶ್ಯಕತೆ ಇಲ್ಲ ನಮ್ಗೆ ಅನ್ನುವಂಥ ಸಂದರ್ಭಗಳಲ್ಲಿ
ಉದ್ಯೋಗವನ್ನು ಬಿಡುವಂತಹ ಅವಶ್ಯಕತೆಯು ಬರಬಹುದು. ಅದೇ ರೀತಿ ಈ ಶನಿ ರವಿ ಕಾರಕತ್ವದಿಂದ ಕೆಲವು ನಿರುದ್ಯೋಗಿಗಳಿಗೆ ಉದ್ಯೋಗ ಬರದಿರುವಂತಹ ಪರಿಸ್ಥಿತಿಯಾಗಬಹುದು. ಆ ಕಾರಣದಿಂದ ಸ್ವಲ್ಪ ಆತ್ಮಸ್ಥೈರ್ಯ ತಂದ್ಕೊಳ್ಳಿ, ಧೈರ್ಯ ತಂದ್ಕೊಳ್ಳಿ. ಜವಾಬ್ದಾರಿಗಳನ್ನ ನಿಭಾಯಿಸೋದ್ರಲ್ಲಿ ಏನಾದ್ರೂ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಸಹೋದ್ಯೋಗಿಗಳ ಸಪೋರ್ಟ್ ತಗೊಳ್ಳಿ ಅಥವಾ ನಿಮ್ಮ ಸೀನಿಯರ್ ಸಪೋರ್ಟ್ ತಗೊಳ್ಳಿ. ಅಷ್ಟೇ ಬಿಟ್ಟು ನನಗಾಗಲ್ಲ, ನಾನು ಮಾಡಲ್ಲ ಅಂದ್ರೆ ಈ ಉದ್ಯೋಗ ಕಳ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಕಳ್ಕೊಂಡ್ಮೇಲೆ ಒಳ್ಳೆಯ ಉದ್ಯೋಗವನ್ನು ಪಡೆಯೋದ್ರಲ್ಲಿ ಸ್ವಲ್ಪ ವಿಳಂಬವಾಗುತ್ತೆ, ಆತಂಕಗಳಿರುತ್ತೆ ಅಂತ ಹೇಳ್ತಾ ಇದ್ದೇನೆ. ಇನ್ನ ವ್ಯಾಪಾರಗಳು ನಡೀತಾ ಇರುತ್ತೆ, ಅದ್ರ ಪಾಡಿಗೆ ಅದ್ರ ನಡೀತಾ ಇರುತ್ತೆ. ಕೆಲವು ವಿಷಯಗಳಲ್ಲಿ ಸ್ವಲ್ಪ ಆಲಸ್ಯವಾಗಿ ವಿಳಂಬತೆವಾಗಿ ನಿಮಗೆ ಫಲಗಳನ್ನು ಕೊಡ್ತಾ ಇರುತ್ತೆ. ಇವಾಗ ತಗೊಂಡು ಹೋಗ್ತಾರೆ, ಒಂದ್ ವೀಕಲ್ಲಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಕಸ್ಟಮರ್ಸ್. ಆದ್ರೆ 15 ದಿನ ಆದ್ರೂ ಬರುತ್ತೆ, ಪೇಮೆಂಟ್ ಮಾಡ್ತೀವಿ, ಅದು ಇದು ಅಂತ ಹೇಳ್ಬಿಟ್ಟು ಏನೋ ಒಂದು ಕಾರಣಗಳನ್ನ ಹೇಳ್ತಾ ಇರ್ತಾರೆ. ಅಂದ್ರೆ ಆಲಸ್ಯವಾಗುತ್ತೆ. ನಿಮಗೆ ಸಿಗುವಂತಹ ಪ್ರತಿಫಲ ಬರುವುದರಲ್ಲಿ ಸ್ವಲ್ಪ ವಿಳಂಬತೆ ಎನ್ನುವುದು ಕಾಣಿಸ್ತಾ ಇದೆ. ಕೆಲವು ವ್ಯಾಪಾರಸ್ಥರಿಗೆ ಈ ರೀತಿ ಕೊಟ್ಬಿಟ್ಟು ಜನರ ಮೇಲೆ ಅವ್ರಿಗೆ ಸರಿಯಾದ ಟೈಮ್ಗೆ ಪೇಮೆಂಟ್ ಬರದೆ ಕೆಲವೊಮ್ಮೆ ವ್ಯಾಪಾರಗಳನ್ನ ಬಂದ್ ಮಾಡುವಂತಹ ಪರಿಸ್ಥಿತಿಯೂ ಬರಬಹುದು. ಆ ಕಾರಣದಿಂದ ನೀವು ಏನಿದ್ರು ಕ್ಯಾಶ್ ಇನ್ ಟ್ರಾನ್ಸಾಕ್ಷನ್ಸ್ ಇಟ್ಕೊಳ್ಳಿ. ಅಂದ್ರೆ ದುಡ್ಡು ಕೊಟ್ರೆ ಮಾತ್ರ ನೀವು ನಿಮ್ಮ ವಸ್ತುಗಳನ್ನ ಮಾರಾಟ ಮಾಡುವುದು ಈ ರೀತಿ, ಅಥವಾ ಒಂದು ಒಪ್ಪಂದವನ್ನು ಮಾಡ್ಕೊಳ್ಳಿ. ಇದೇ ಡೆಡ್ ಲೈನ್ ಒಳಗಡೆ ಖಂಡಿತವಾಗಿ ಪೇಮೆಂಟ್ ಬರಲೇಬೇಕು ಅನ್ನುವಂತ ಒಂದು ಕಾಂಟ್ರಾಕ್ಟ್ ತರ ಮಾಡ್ಕೊಂಡು ಆ ರೀತಿ ವ್ಯವಹಾರಗಳು ಮಾಡ್ಕೊಂಡ್ರೆ ವ್ಯಾಪಾರದಲ್ಲಿ ನಿಮಗೆ ಅನುಕೂಲವಿರುತ್ತೆ. ಹಣಕಾಸಿನ ವ್ಯವಹಾರಗಳಲ್ಲಿ ನೋಡಿದ್ರೆ ನೀರಿನಂತೆ ಖರ್ಚು ಮಾಡ್ತಾ ಬರುವಂತಹ ಹಣಕಾಸಿನ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಇರಲ್ಲ. ಕೈಗೆ ಹಣ ಸೇರುತ್ತೆ. ಅಂದ್ರೆ ಬಂದಿರುವಂತಹ ಹಣ ಅನಾವಶ್ಯಕವಾಗಿ ಮತ್ತು ಅವಶ್ಯಕತೆಗಳಿಗೆ ಖರ್ಚು ಮಾಡುವಂತಹ ಸಂದರ್ಭಗಳು ಬರಬಹುದು. ಮುಖ್ಯವಾಗಿ ಧನ ನಷ್ಟವಾಗುವಂತಹ ಸೂಚನೆವಿರುತ್ತೆ. ಮತ್ತು ಈ ಬೇರೆ ವ್ಯವಹಾರಗಳಿಗೋಸ್ಕರ ಅಥವಾ ಅನಾವಶ್ಯಕ ವಿಷಯಗಳಿಗೋಸ್ಕರ ಹಣವನ್ನು ನಷ್ಟವಾಗುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕಳ್ತನವಾಗುವಂತಹ ಸಾಧ್ಯತೆ ಇರುತ್ತೆ. ನೀವು ಎಲ್ಲೋ ನಿಮ್ಮ ವ್ಯಾಲೆಟ್ ಅನ್ನ ಬಿಟ್ಬಿಟ್ಟು ಬರೋದು, ಇಲ್ಲ ಪ್ರಯಾಣದಲ್ಲಿ ಏನಾದ್ರೂ ಮಿಸ್ ಮಾಡ್ಕೊಂಡು ಬರೋದು, ಅದನ್ನ ಕಳ್ಕೊಳ್ಳೋದ್ರಿಂದ ಸ್ವಲ್ಪ ಅದನ್ನ ಮತ್ತೆ ಹಿಂಪಡೆಯೋದಕ್ಕೆ ಹಣ ನಷ್ಟವಾಗುವಂತ ಸಾಧ್ಯತೆ ಇರುತ್ತೆ. ಇನ್ನ ಕುಟುಂಬ ವಿಷಯದಲ್ಲಿ ಬಂದ್ರೆ ಹಿರಿಯರ ಈ ತಾಯಿ ತಂದೆಯ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಮಾನಸಿಕವಾಗಿ ಚಿಂತೆಗೆ ಈಡಾಗಿರುತ್ತೆ. ಆ ಕಾರಣದಿಂದ ಅವರ ಆರೋಗ್ಯ ವಿಷಯಗಳಲ್ಲಿ ಸ್ವಲ್ಪ ನೀವು ಗಮನವಿಡ್ಬೇಕಾಗಿರುತ್ತೆ. ಅವರ ಆರೋಗ್ಯದ ವಿಷಯದ ಬಗ್ಗೆ ನೀವು ಗಮನ ಕೊಡ್ಬೇಕಾಗಿರುತ್ತೆ. ಇನ್ನ ನಿಮ್ಮ ಆರೋಗ್ಯ ಪರಿಸ್ಥಿತಿಯನ್ನು ನೋಡಿದ್ರೆ ಸ್ವಲ್ಪ ನರಗಳಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು, ಶಿರೋಭಾರ, ತಲೆನೋವು, ಮೈಗ್ರೇನ್ ಈ ರೀತಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುವುದಕ್ಕೆ ಕಾರಣ ಆಗ್ತಾ ಇದೆ. ಬಿಸಿಲು ಕಾಲ ಬೇರೆ, ಸ್ವಲ್ಪ ಜಾಸ್ತಿ ಉಷ್ಣೋಗ್ರತೆ ಇರುವ ಕಾರಣದಿಂದ, ಉಷ್ಣಾಂಶವು ಜಾಸ್ತಿ ಇರುವಂತಹ ಕಾರಣದಿಂದ ಸ್ವಲ್ಪ ಹೊರಗಡೆ ಓಡುವಾಗ ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳೋದು, ಈ ರೀತಿ ಜಾಸ್ತಿ ಬಿಸಿಲಿನಲ್ಲಿ ನಿಂತ್ಕೊಳ್ಳದೆ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋದ್ರಿಂದ ಸ್ವಲ್ಪ ಈ ರೀತಿ ಸಮಸ್ಯೆಗಳಿಂದ, ಜಾಸ್ತಿ ಲಿಕ್ವಿಡ್ ಐಟಮ್ಸ್ ನ ದ್ರವ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ನೀವು ಉಷ್ಣಾಂಶವನ್ನ ಕಮ್ಮಿ ಮಾಡ್ಕೋಬಹುದು. ಮುಖ್ಯವಾಗಿ ಈ ಅವಧಿಯಲ್ಲಿ ಯಾವ ಪರಿಹಾರಗಳು ಮಾಡಿಕೊಂಡ್ರೆ ಈ ವೃಶ್ಚಿಕ ರಾಶಿಯವರಿಗೆ ಅನುಕೂಲವಾಗಿರುತ್ತೆ? ಈ ರವಿ ಮತ್ತು ಶನಿ ಸಂಚಾರದ ಸಮಯದಲ್ಲಿ ಅವಧಿಯಲ್ಲಿ ಯಾವ ಫಲಗಳು ಅಂದ್ರೆ, ಈ ತುಳಸಿಯಿಂದ ನೈವೇದ್ಯ ಮಾಡ್ತಾ ಇರುವಂತಹ, ತುಳಸಿಯಿಂದ ಮಾಡಿರುವಂತಹ, ತುಳಸಿ ಎಲೆ ಹಾಕಿ ಮಾಡಿರುವಂತಹ ಪಾಯಸವಾಗಿರಲಿ, ತುಳಸಿ ಎಲೆ ಹಾಕಿ ಮಾಡಿರುವಂತಹ ಈ ಮೊಸರನ್ನ ಆಗಿರಲಿ, ಈ ತುಳಸಿಯಿಂದ ಮಾಡಿರುವಂತಹ ಯಾವುದೇ ಒಂದು ಬೆಲ್ಲದ ಪಾನಕವಾಗಿರಲಿ, ಯಾವುದೇ ಒಂದು ತುಳಸಿ ಮಿಶ್ರವನ್ನ ಹಾಕಿ ನೈವೇದ್ಯವನ್ನ ಶ್ರೀ ಸೂರ್ಯ ಭಗವಾನನಿಗೆ ನೈವೇದ್ಯವಾಗಿ ಇಡಬೇಕಾಗಿರುತ್ತೆ. ಮುಖ್ಯವಾಗಿ ನವಗ್ರಹದಲ್ಲಿ ಈ ಸೂರ್ಯ ಭಗವಾನನಿಗೆ ಜಪಾಕುಸ್ಮಂಕಾಶಂ ಕಾಶ್ಯಪೀಯಂ ಮಹಾದಿತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಓಂ ನಮೋ ಸೂರ್ಯ ದೇವಾಯೇ ನಮಃ ಅನ್ನುವಂತಹ ಮಂತ್ರಗಳಿಂದ, ಜಪಗಳಿಂದ ನೀವು ಸೂರ್ಯಗ್ರಹನ ಅನುಗ್ರಹ ಪಡೆಯಬಹುದು. ಮತ್ತು ಶನಿಗೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಕಪ್ಪು ಎಳ್ಳು ಇರುತ್ತಲ್ವಾ, ಈ ಕಪ್ಪು ಎಳ್ಳು ಅನ್ನ ದಾನ ಮಾಡೋದ್ರಿಂದ, ಮತ್ತು ಈ ಕಪ್ಪು ವರ್ಣದಲ್ಲಿರುವಂತಹ ವಸ್ತ್ರಗಳನ್ನ ಬಡವರಿಗೆ, ಅಂದ್ರೆ ನೀವು ಯೂಸ್ ಮಾಡಿರೋದಲ್ಲ,
ಹೊಸದಾಗಿ ತಗೊಂಡಿರುವಂತಹ ಕಪ್ಪು ವಸ್ತ್ರಗಳನ್ನ ನೀವು ಬಡವರಿಗೆ ಇಲ್ದಿರುವಂತಹವರಿಗೆ ನೀವು ದಾನ ಮಾಡೋದ್ರಿಂದ ಈ ಶನಿ ಕೊಡುವಂತಹ ಸ್ವಲ್ಪ ದುಷ್ಪರಿಣಾಮಗಳ ಬಗ್ಗೆ ಸ್ವಲ್ಪ ನಿಮಗೆ ಅನುಕೂಲವಾಗಿರುತ್ತೆ, ಶುಭ ಫಲಗಳು ಬರುತ್ತೆ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರಿಗೆ ಮಿಶ್ರಮ ಫಲಿತಾಂಶಗಳು ಗೋಚರ ಆಗ್ತಾ ಇದೆ. ಆದ್ದರಿಂದ ಈ ಚಂದ್ರಗ್ರಹಣದಿಂದ ಕೆಲವಷ್ಟು ಶುಭ ಯೋಗಗಳು ವೃಶ್ಚಿಕ ರಾಶಿಯವರಿಗೆ ಆಗ್ತಾ ಇದೆ. ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ವೃಶ್ಚಿಕ ರಾಶಿಯವರಿಗೆ ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.